ವೀಕ್ಷಕರೇ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆ ಇದು. ಸಂಕೇತನ ಪ್ರಕರಣ ಇದೆಯಲ್ಲ, 10ನೇ ತರಗತಿ ಓದ್ತಾ ಇದ್ದಂತ ಹುಡುಗ, ಗಣಿತ ತರಗತಿ ಇರುತ್ತೆ, ಅವತ್ತು ಗಣಿತ ಪ್ರಿಪರೇಟರಿ ಎಕ್ಸಾಮ್ ಕೂಡ ಇರುತ್ತೆ ಮಾರನೇ ದಿನ. ಅವತ್ತು ರಾತ್ರಿ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದಂತ ಸಂಕೇತನನ್ನ, ಆತನ ಸ್ನೇಹಿತನನ್ನ ಕಾಪಾಡೋದಕ್ಕೆ ಹೋಗಿ ಈತ ಏನು ಮೃತಪಟ್ಟಿರುವಂಥದ್ದು, ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪೋಷಕರನ್ನ ಈ ಒಂದು ಘಟನೆ ಒಂದ್ ರೀತಿ ದಿಗ್ಭ್ರಾಂತರನ್ನಾಗಿ ಮಾಡಿರುವಂಥದ್ದು. ಯಾರು ನಂಬುದು, ಯಾರನ್ನ ಬಿಡೋದು ಎನ್ನುವಂತಹ ಪರಿಸ್ಥಿತಿಗೆ ದೂಡಿದಂತ ಪ್ರಕರಣ ಇದಾಗಿದೆ. ಇದೀಗ ಈ ಒಂದು ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗುತ್ತಾ ಎಲ್ರಿಗೂ ಕೂಡ ಕುತೂಹಲ. ಯಾಕಂದ್ರೆ ಇಂತಹ ಘಟನೆ ಮತ್ತೆಂದು ಮರುಕಳಿಸಬಾರದು. ಯಾವ ಮಕ್ಕಳಿಗೂ ಕೂಡ, ಯಾರ ಮಕ್ಕಳಿಗೂ ಕೂಡ ಇಂತಹ ಘೋರ ಸಾವು ಬರಬಾರದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ನಿನ್ನೆ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ನಿನ್ನೆ ಹೇಳ್ತಾರೆ, ಪ್ರತಿಭಟನೆಗೆ ಮಾಡಿದಂತ ಸಂದರ್ಭದಲ್ಲಿ ಸಂಕೇತನ ತಂದೆ ಹೇಳ್ತಾರೆ, ಪ್ರತಿಭಟನೆ ಮಾಡ್ತಾ ಇರುವಂತಹ ಉದ್ದೇಶ ಏನಂದ್ರೆ ಯಾವುದೇ ಪರಿಹಾರ ಸಿಗ್ಲಿ, ಸರ್ಕಾರದಿಂದ ಏನಾದ್ರೂ ನೆರವು ಸಿಗ್ಲಿ ಅಂತ ಅಲ್ಲ ನಾವು ಮಾಡ್ತಾ ಇರುವಂಥದ್ದು. ಈ ನನ್ನ ಮಗನಿಗೆ ಬಂದಂತಹ ಸಾವು ಮತ್ತಾರ ಮಕ್ಕಳಿಗೂ ಕೂಡ, ಮತ್ತಾರ ಪೋಷಕರಿಗೂ ಕೂಡ ಇಂತಹ ದುಸ್ಥಿತಿ ಬರಬಾರ್ದು, ಇಂತಹ ಶೋಚನೀಯ ಸ್ಥಿತಿ ಬರಬಾರ್ದು, ಇಂತಹ ಒಂದು ದುರಂತ ಸಾವು ಯಾವ ಮಕ್ಕಳಿಗೂ ಕೂಡ ಬರೋದು ಬೇಡ. ಅವರು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಯಾರೊಬ್ಬರಿಗೂ ಕೂಡ ಇಂತಹ ಸ್ಥಿತಿ ಬರಬಾರ್ದು ಎನ್ನುವಂತಹ ಮಾತುಗಳನ್ನು ಹೇಳಿದ್ರು. ಜೊತೆಯಲ್ಲಿ ನೋಡಿ, 3 ದಿನ ಆಯ್ತು, ಸಂಕೇತನ ತಂದೆ ಹೇಳ್ತಾರೆ, ಇಲ್ಲಿ 3 ದಿನ ಆಯ್ತು ಘಟನೆ ನಡೆದು, ಇನ್ನೂ ಕೂಡ ಯಾಕೋ ನಮ್ಮ ಈ ಪ್ರಕರಣದತ್ತ ಬೆಳಕು ಚೆಲ್ಲೋದಕ್ಕೆ ಆಗೇ ಇಲ್ಲ. ಕತ್ಲಲ್ಲೇ ಇದ್ದಾರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಈವರೆಗೂ ಕೂಡ ಈ ಪ್ರಕರಣಕ್ಕೆ ಬೆಳಕು ಚೆಲ್ಲುವಂತ ಯಾವೊಂದು ಮೂಮೆಂಟ್ ಕೂಡ ಕಾಣ್ತಾ ಇಲ್ಲ, ಯಾವೊಂದು ಸಂದರ್ಭವೂ ಕೂಡ ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ಉದ್ದೇಶಕ್ಕೋಸ್ಕರ ನನ್ನ ಮಗನನ್ನ ಈ ರೀತಿ ಕೊಲೆ ಮಾಡಲಾಗಿತ್ತು, 7 ಜನ ಅಪ್ರಾಪ್ತ ಬಾಲಕರು ಕೊಲೆ ಮಾಡಿರುವಂತರು, ಯಾವ ಉದ್ದೇಶಕ್ಕೋಸ್ಕರ ಈ ಘಟನೆ ಆಗಿರುವಂತದ್ದು ಇನ್ನೂ ಕೂಡ ಬೆಳಕಿಗೆ ತರುವಲ್ಲಿ ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎನ್ನುವಂತ ಮಾತನ್ನು ಕೂಡ, ಅಸಮಾಧಾನವನ್ನು ಕೂಡ ಇಲ್ಲಿ ಮಾಧ್ಯಮದ ಜೊತೆ ಸಂಕೇತನ ತಂದೆ ತೋಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ, ಪೊಲೀಸ್ ಅಧಿಕಾರಿಗಳು ಮಾಡಕ್ ಆಗದೆ ಇದ್ರೆ ನಾವೇ ಎಲ್ಲರೂ ಕೂಡ ಒಗ್ಗಟ್ಟಾಗಿ, ನಮ್ಮ ಊರಿನ ಜನ ಒಗ್ಗಟ್ಟಾಗಿ ಇಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ಈ ರೀತಿಯ ಸಾವಿನ ಸುಳಿವೇನಾದ್ರೂ ಅವರ ತಂದೆಗೆ ಸಿಕ್ಕಿದೆಯಾ ಗೊತ್ತಿಲ್ಲ. ಅಂದ್ರೆ ಸಾವಿನ ಕಾರಣ ಯಾಕೆ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಅಂದ್ರೆ, ನೋಡಿ, ಇವತ್ತು ಗಾಂಜಾ, ಅಫೀಮ್ ಅಂತಕ್ಕಂಥದ್ದು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶವನ್ನು ಕೂಡ ವ್ಯಾಪಿಸ್ತಾ ಇರುವಂತದ್ದು ನಿಜಕ್ಕೂ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಂಕೇತನ ತಂದೆ ಹೇಳ್ತಾ ಇರುವಂತದ್ದು ಏನಂದ್ರೆ, ಶಾಲೆಯ ಸುತ್ತಮುತ್ತ ಈ ಗಾಂಜಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಗಾಂಜಾಗಳು ಸಿಗ್ತಾ ಇದೆ ಮಕ್ಕಳು ಕೈಗೆ, ಮಕ್ಕಳು ತಮ್ಮ ಸ್ಥೀಮಿತವನ್ನು ಕಳ್ಕೊಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈ ಘಟನೆ ಆಗಿದೆಯಾ, ಯಾಕೆ, ಈ ಉದ್ದೇಶ ಏನು, ಪೊಲೀಸ್ ಅಧಿಕಾರಿಗಳು ತಿಳಿಸಬೇಕು. ಪೊಲೀಸ್ ಅಧಿಕಾರಿಗಳು ಏನಾದರೂ ನಮ್ಮ ಊರಿನ ಭಾಗದಲ್ಲಿ ಆಗ್ತಾ ಇರುವಂತ ಈ ಗಾಂಜಾ ಮಾರಾಟ ಇದೇನಾದರೂ ತಡೆಗಟ್ಟದೇ ಇದ್ದಂತ ಪಕ್ಷದಲ್ಲಿ ನಾವು ಯಾವುದೇ ಜಾತಿ ಧರ್ಮವನ್ನ ನೋಡದೆ, ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ನಾವೇ ತಡಿತೀವಿ, ಆ ಗಾಂಜಾ ಅಡ್ಡೆಗೆ ನುಗ್ಗಿ ನಾವೇ ಅದನ್ನ ದಮನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾರೆ. ಜೊತೆಯಲ್ಲಿ ನೋಡಿ, ನಾವ್ ಯಾವುದೇ ಪರಿಹಾರಕ್ಕೋಸ್ಕರ ಈ ಒಂದು ಪ್ರೊಟೆಸ್ಟ್ ಮಾಡಿರುವಂತದ್ದಲ್ಲ, ನನ್ನ ಮಗನಿಗಾದಂತ ಸ್ಥಿತಿ ಮತ್ತಾರ ಪೋಷಕರಿಗೂ ಕೂಡ, ಮತ್ತಾವ ಮಕ್ಕಳಿಗೂ ಕೂಡ ಬರಬಾರ್ದು ಎನ್ನುವಂತ ಮಾತನ್ನ ಹೇಳಿದ್ರೆ, ಮತ್ತೊಂದು ಈ ಒಂದು ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗುತ್ತಾ ಕಾತರದಿಂದ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಯಾರಿಗೊಬ್ಬರಿಗೂ ಕೂಡ ಈ ರೀತಿ ಸಾವು ಬರಬಾರ್ದು. ಯಾಕಂದ್ರೆ ಎಲ್ಲರೂ ಕೂಡ ನಿನ್ನೆಯಿಂದ ನಾವು ಹೇಳ್ತಾ ಇದ್ವಿ, ಕ್ರಿಕೆಟ್ ಉದ್ದೇಶಕ್ಕೋಸ್ಕರ ಈ ಒಂದು ಕೊಲೆ ಆಗಿರಬಹುದು ಎನ್ನುವಂತ ಶಂಕೆಯನ್ನು ಕೂಡ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಬಟ್ ಅವರ ತಂದೆ ಹೇಳ್ತಾ ಇರುವಂತದ್ದೇ, ಇಲ್ಲಿ ನನ್ನ ಮಗ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ, ಮನೆಯ ಮುಂದೆ ಇದ್ದಂತ ಜೋಕಾಲಿನಲ್ಲಿ ಅವನು ಆಟ ಆಡ್ತಾ ಇದ್ದ, ಜೊತೆಯಲ್ಲಿ ಇಲ್ಲಿ ಯಾವುದೇ ಕೋಮು ದ್ವೇಷಕ್ಕೂ ಇಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಕ್ರಿಶ್ಚಿಯನ್ ಅವ್ರ ಮನೆ ಹತ್ರ ಮನೆಗೂ ಹೋಗ್ತಾ ಇದ್ದ, ಮುಸ್ಲಿಮರ ಮನೆಗೂ ಹೋಗ್ತಾ ಇದ್ದ, ಇಲ್ಲಿ ಯಾವುದೇ ಕೋಮು ಸಂಘರ್ಷಕ್ಕೆ ಅವಕಾಶ ಇಲ್ಲ ಇಲ್ಲಿ. ಸೊ ಅದನ್ನ ಹೊರತುಪಡಿಸಿ, ಅಂದ್ರೆ ಕ್ರಿಕೆಟ್ ಉದ್ದೇಶಕ್ಕೋಸ್ಕರ ಆಗಿರುವಂತಹ ಘಟನೆ ಇದು ಕೊಲೆ ಅಲ್ಲ, ನನ್ನ ಮಗನ ಕೊಲೆ ಅಲ್ಲ, ಇದರಲ್ಲಿ ಬೇರೆ ಏನೋ ತಿರುವು ಇದೆ ಎನ್ನುವಂತ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಜೊತೆಯಲ್ಲಿ ಗಾಂಜಾ ಅಡ್ಡೆಯ ಮೇಲೆ ಪೊಲೀಸರು ಏನಾದರೂ ಕ್ರಮ ಜರುಗಿಸಿದ್ದಂತ ಪಕ್ಷದಲ್ಲಿ ನಾವೇ ಗ್ರಾಮೀಣ ನಮ್ಮ ಗ್ರಾಮದ ಜನರೇ ಹೋಗಿ ಆ ಗಾಂಜಾ ಅಡ್ಡೆಗಳನ್ನ ನಾಶಪಡಿಸ್ತೀವಿ ಎನ್ನುವಂತ ಮಾತುಗಳನ್ನು ಕೂಡ ಇಲ್ಲಿ ಹೇಳಿರುವಂತದ್ದು. ನೋಡಿ, ಇದು ಪ್ರಮುಖವಾಗಿ ಎಲ್ರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು. ಈಗಷ್ಟೇ 15 ವರ್ಷದ 10ನೇ ತರಗತಿ ಓದ್ತಾ ಇದ್ದಂತ ಸಂಕೇತ, ಅದು ಕೇವಲ 15 ವರ್ಷ, ಇನ್ನೂ ಮೀಸೆ ಚಿರದ ಪಾಪ ಹುಡುಗ, ಬಾಳೆ ಬದುಕಬೇಕಾದಂತ ಹುಡುಗ, ಜೊತೆಯಲ್ಲಿ 7 ಜನ ಅಪ್ರಾಪ್ತರು ಏನು ಕೊಲೆ ಮಾಡಿದಾರಲ್ಲ ಅವರು ಕೂಡ ಇಲ್ಲಿ ಗಲ್ಲು ಶಿಕ್ಷೆ ಆಗಬೇಕು ಎನ್ನುವಂತ ಡಿಮ್ಯಾಂಡ್ ಅನ್ನ, ಎನ್ನುವಂತ ನೋವಿನ ಮಾತನ್ನ ಇದೀಗ ಇಲಾಖೆಯ ಮುಂದೆ, ಅಧಿಕಾರಿಗಳ ಮುಂದೆ ಕಣ್ಣೀರಿಡ್ತಾ ಸಂಕೇತನ ತಂದೆ ತೋಡ್ಕೊಂಡಿದ್ದಾರೆ. ನಿಜಕ್ಕೂ ಸ್ನೇಹಿತರೆ, ಇದು ಇಂತಹ ಘಟನೆಗಳು ಬೇರೆ ಯಾರ ಮಕ್ಕಳಿಗೂ ಕೂಡ ಆಗಬಾರ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಧಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.